ಕೆಲಸ ಮಾಡಿ ನಿಮ್ಮನ್ನ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕರ್ಕೊಂಡು ಹೋಗಿ ನಿಮ್ಗೊಂದು ವೇದಿಕೆ ಕೊಡ್ತೀವಿ. ಕನ್ನಡಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ, ಕನ್ನಡ ತಾಯಿಗೆ ಸರ್ವಿಸ್ ಮಾಡ್ತಿದ್ದೀರಾ ಅಂತ ನಮ್ಮನ್ನ ಏನೋ ಪುಸ್ಲಾಯಿಸಿ ಬರೆಸ್ತಾರೆ. ನಾವು ಒಂದು ಯಾವುದೇ ಆದ ಸ್ಯಾಲ್ರಿಯನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾವುದೇ ಆದ ಒಂದು ರೆಕಗ್ನಿಷನ್ನು ಇಲ್ಲ ಇನ್ನೊಂದು ಮಾಡೋದಿಲ್ಲ. ವಿ ಹ್ಯಾವ್ ಪರ್ಸನಲ್ ಲವ್ ಆನ್ ಅವರ್ ಕಲ್ಚರ್ ಆ್ಯಂಡ್ ಕನ್ನಡ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿರೋ ಕನ್ನಡಿಗರಿಗೆ ಒಂದು ಹಬ್ಬ ಮಾಡೋದು ಇಟ್ ಇಸ್ ಡೆಫಿನೆಟ್ಲಿ ಅ ಗುಡ್ ಸೋಷಿಯಲ್ ಕಾಸ್ ಅಂತ ನಾವು ಇಡೀ ಟೀಮ್ ಇದಕ್ಕೆ ಸೇರ್ಕೊಳ್ತೀವಿ. ಹೋಗ್ತಾ ಹೋಗ್ತಾ ಹೇಗಾಗುತ್ತೆ ಅಂದರೆ ನಮ್ಮನ್ನೇ ಸ್ಪಾನ್ಸರ್ಶಿಪ್ ತಗೊಂಬರ್ದಕ್ಕೆ ಹೇಳ್ತಾರೆ, ಮತ್ತು ನಮ್ಮನ್ನೇ ಒಂದು ಕಾಂಪಿಟೇಷನ್ ಥರ ಒಂದು ವೆರಿ ಇಮೋಷ್ನಲಿ ಟಾರ್ಗೆಟ್ ಮಾಡಿ ನೀವು ಮಾಡಲೇಬೇಕಮ್ಮ, ನೀವೇ ನಮ್ಮ ತಾಯಿ, ನೀನೇ ನನ್ನ ಮಗಳು, ನೀನಿಲ್ಲದೆ ಅಂತ ತೋರಿಸ್ತೀವಿ ಸರ್, ಖಂಡಿತ ತೋರಿಸ್ತೀವಿ. ಸೊ ಈ ಥರ ಎಲ್ಲ ನಮ್ಮನ್ನು ಟಾರ್ಗೆಟ್ ಮಾಡಿ ಇನ್ನೇನು 3 months ಅಷ್ಟೇ ಒಂದು ಇವೆಂಟ್ಗೆ ನಾವು ಮಾಡಬೇಕಾಗಿರೋದು. ದಟ್ ಈಸ್ ದ ಟೈಮ್ ಪೀರಿಯಡ್ ವಾಟ್ ವಿ ಹ್ಯಾವ್ ಅಕ್ಸೆಪ್ಟೆಡ್. ಬಟ್ ನಮಗೆ ಕಮಿಟಿ ಇದೆ, ನೀವೊಂದು ಆಫರ್ ಲೆಟರಲ್ಲಿ ನೀವು ನಾನೇ ಹಾಕೊಂಡು ಬರ್ತೀನಿ, ಬಟ್ ನಮಗೆ ಆಫರ್ ಲೆಟರ್ ಕೊಡಿ ಅಂತ ನಮ್ಮ ಹತ್ರ ಲೆಟರ್ಸ್ ತಗೋತಾರೆ. ಬಟ್ ನಮ್ಗೆ ಅದು ಅರಿವಾಗೋದಿಲ್ಲ. ನಮ್ಮ ಪ್ರಾಬ್ಲಮ್ ಏನಿದೆ, ಓಕೆ ನಾವು ಕನ್ನಡಕ್ಕೇನೋ ಮಾಡಬೇಕು ಅಂತ ಹೊರಟಿದ್ದೀವಿ, ಅವ್ರು ಹೇಳಿದ್ದನ್ನು ನಾವು ಕೇಳ್ತೀವಿ, ಕಮಿಟಿ ಇದೆ, ನಾವು ಪರ್ಮಿಷನ್ ಕೇಳಬೇಕು, ಹಂಗೆ ಹೆಂಗೆ ಅಂತ. ಹೋಗ್ತಾ ಹೋಗ್ತಾ ಗೊತ್ತಾಯಿತು ಅದರಲ್ಲಿ ಯಾವುದೇ ಆದ ಕಮಿಟಿ ಇಲ್ಲ, ಒಂದು ಟ್ರೆಷರರ್ ಇಲ್ಲ, ಒಂದು ಸೆಕ್ರೆಟ್ರಿ ಇಲ್ಲ, ಯಾರು ಅಂದರೆ ಯಾರೂ ಇಲ್ಲ. ಸೊ ನಮ್ಮ ಡಾಕ್ಟರ್ ಸೋಮಶೇಖರ್ ಸರ್, ನಮ್ಮ IAS ಆಫೀಸರ್, ಅವರೊಬ್ಬರನ್ನ ಇಟ್ಕೊಂಡು ನಮಗೆಲ್ಲ ಆದೇಶ ಪತ್ರ ಕೊಡ್ತಾರೆ. ಕೊಟ್ಟು ಕೆಲಸವನ್ನ ನಾವು ಶುರು ಮಾಡ್ತೀವಿ. ಸೊ ಇವ್ರನ್ನ ಗೌರವಾಧ್ಯಕ್ಷರನ್ನ ಮಾಡಿದ್ದಾರೆ, ಇವರು ಹೋಗಿದ್ದಾರೆ, ಇವ್ರು ಆಲ್ರೆಡಿ ಹೋಗಿದ್ದಾರೆ ಅಲ್ಲಿಗೆ. ನಾನು ಒಂದೇ ಒಂದು ಮಾತು ಕೇಳಿದೆ ಸರ್, ನಾನು ಕೇಳೋದು ಒಂದೇ ಈ ಮಾಧ್ಯಮದ ಮೂಲಕ, ಈ ಕರ್ನಾಟಕದಲ್ಲಿರೋ ಕನ್ನಡದ ಒಂದು ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡ್ಸಕ್ಕಾಗದೇ ಇರೋರು ಅಲ್ಲೂ ಹೋಗಿ ಏನ್ ಸರ್ ಹಬ್ಬ ಮಾಡ್ತಾರೆ, ಹೌದಲ್ವಾ? ಏನಾದ್ರು ನೀವು ಫಸ್ಟ್ ಇಲ್ಲಿ ನ್ಯಾಯ ಕೊಡಿಸಿ, ಒಂದು ಕನ್ನಡ ಹೆಣ್ಮಗಳು 2-3 ಸಲ ಫೋನ್ ಮಾಡಿ ಕೇಳಿದ್ರು ನೀವು ಯಾವುದೇ ರೀತಿ ರಿಯಾಕ್ಷನ್ ಕೊಡ್ತೀರಾ? ಹೋಗಿ ಅಲ್ಲಿ ನಾನು ಮಸ್ಕಟ್ಟಲ್ಲಿ ಕನ್ನಡ ಹಬ್ಬ ಮಾಡ್ತೀನಿ ಅಂತ ಕನ್ನಡ ಮತ್ತೆ ಕನ್ನಡ ಮೇಲೆ ಹೆಸರಿಟ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ, ದುಡ್ಡಿನ ದಂಧೆ ಮಾಡ್ತಾ ಇದ್ದಾರೆ ಸರ್. ನಾವು ಪೇ ಮಾಡಿದ್ವಿ. ಡೇಟ್ ನೋಡಿದ್ರೆ ಇಟ್ ಇಸ್ 12/11/2025. ಇದು ಬೈ ಕ್ಯಾಶ್ ಆಗಿರೋ 2024. ಸೊ ಬೈ ಕ್ಯಾಶ್ ಆಗಿದೆ. ಅವರು ವಾಪಸ್ ಇಂಡಿಯಾಗೆ 10ನೇ ತಾರೀಕೆಲ್ಲ ವಾಪಸ್ ಬಂದರು. ಸೊ ದಿಸ್ ಇಸ್ ದ ಪ್ರೂಫ್ ದಟ್ ವಿ ಹ್ಯಾವ್ ಪೇಡ್ ದ ಮನಿ ಆ್ಯಂಡ್ CCTV ಫುಟೇಜಸ್ ಎಲ್ಲನೂ ತೋರಿಸಿದ್ದೀವಿ ಪೊಲೀಸ್ ಅವ್ರಿಗೆ. ಸೊ ಅವ್ರು ಅದನ್ನು 1,75,000 ಮಾತ್ರ ವಾಪಸ್ ಕೊಟ್ಟಿದ್ದು. ಮಿಕ್ಕಿದ್ ಕೇಳಿದ್ರೆ ನಿಮ್ಮನ್ನ ಸಿಂಗಾಪುರ್ ಕರ್ಕೊಂಡು ಹೋಗಿ ಬಂದ್ವಲ್ಲಮ್ಮ, ಅದಕ್ಕೂ ಇದಕ್ಕೂ ಸರಿ ಆಯ್ತು ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ರು. ನಾವೇ ಎಷ್ಟೊಂದು ಜನ ಸ್ಪಾನ್ಸರ್ಸ್ ಕರ್ಕೊಂಡು ಬಂದ್ವಿ, ಅವ್ರದ್ದು ಬೇಜಾನ್ ದುಡ್ಡು ಹೋಗಿದೆ. ಅಲ್ಲಿ ಹೋಗಿ ಎಲ್ಲ ಕನ್ನಡ ಹಬ್ಬ ಮಾಡ್ತೀನಿ ಅಂತಾರೆ, ಬಟ್ ಅಲ್ಲಿ ಹೋಗಿ ನಮ್ಮನ್ನು ಬೀದಿಯಲ್ಲಿ ನಿಲ್ಸಿದ್ರು ಸರ್. ನಾವು ಟ್ರಾವೆಲ್ಸ್ ಅವ್ರು, ನಮ್ಮ ವಿಕಾಸ್ ಅವರು ಅಂತ, ವಿಕಾಸ್ ಅಂಡ್ ಸುನಿಲ್ ಅಂತ, ಅವ್ರು ಇನ್ವೆಸ್ಟ್ ಮಾಡಿ ಅರೌಂಡ್ 40 lakhs, ಅವ್ರಿಗೂ ದುಡ್ಡು ಹೋಗಿಲ್ಲ ಸರ್. ಸೊ ಇವಾಗ ವಿಕಾಸ್ ಅವ್ರ ಏನ್ ಪರಿಸ್ಥಿತಿ ಅಂದ್ರೆ, ನೀವು ಮಸ್ಕಟ್ ಇವೆಂಟ್ ಮಾಡಿ ಇದನ್ನ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಈಸ್ ಗಾನ್. ನನ್ನ ಪ್ರಕಟಣೆ ಏನಿದೆ ಅಂದ್ರೆ 2ನೇದೇ ಇನ್ನೂ ಕ್ಲಿಯರ್ ಮಾಡಿಲ್ಲ, 3ನೇದು ಆಲ್ರೆಡಿ ಮಸ್ಕಟ್ಟಲ್ಲಿ ನಾನು ಮಾಡ್ತೀನಿ ಅಂತ ಹೊರಟಿದ್ದಾರೆ. 28th ಆಗ್ತಾ ಇದೆ. ಆಲ್ರೆಡಿ ಇವ್ರು ಹೋಗ್ತಿಲ್ಲ. ಡೆಫಿನೆಟ್ಲಿ ಶಿವಕುಮಾರ್ ಇಸ್ ನಾಟ್ ಟ್ರಾವೆಲಿಂಗ್ ಬಿಕಾಸ್ ಆಫ್ ದ ಫೈಲ್ ಅಂಡ್ ಕೇಸ್ ಅಂಡ್ ಎವ್ರಿಥಿಂಗ್. ಬಟ್ ಕಳಿಸಿ ನನಗೆ 3ನೇ ವಿಶ್ವ ಕನ್ನಡ ಹಬ್ಬ ಆಗಲೇಬೇಕು ಅಂತ ಅವ್ರ ಟೀಮು ಮತ್ತೆ ಮಸ್ಕಟ್ ಕನ್ನಡ ಸಂಘ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಇವಾಗ ಅವ್ರಿಗೂ ಮಸ್ಕಟ್ ಕನ್ನಡ ಸಂಘ ಅವ್ರಿಗೂ ಲೀಗಲ್ ನೋಟಿಸ್ ಹೋಗಿದೆ. ಪ್ರೆಸಿಡೆಂಟ್ ಮಂಜುನಾಥ್ಗೆ, ಮಿಸ್ಟರ್ ಮಂಜುನಾಥ್ ಸಂಘ ಕಣ್ಣು ಸಂಪಾದಕ ಶಿವಕುಮಾರ್ ಅವರ ಇದರಲ್ಲಿ ದುಡ್ಡು ಕೊಟ್ಟು ಅದನ್ನ ರಿಕವರಿ ಮಾಡ್ಕೊಳಕ್ಕೆ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕಾಗಲಿ ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ಗಾಗಲಿ ನಾನು ಕಳಕಳಿಯ ಪ್ರಾರ್ಥನೆಯಿಂದ ನಾನು ಅವ್ರನ್ನ